ನಮಸ್ಕಾರ. ನಾನು ವಾಣಿ ವೈಡಿ, ಅರ್ಥಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕಿ, ಶ್ರೀಮತಿ ಗೌರಮ್ಮ ಮತ್ತು ಶ್ರೀ ಡಿ.ಕೆ. ಕೆಂಪೇಗೌಡ ಸರ್ಕಾರಿ ಪದವಿ ಕಾಲೇಜು, ಕೋಡಿಹಳ್ಳಿ, ಕನಕಪುರ ತಾಲೂಕು, ರಾಮನಗರ ಜಿಲ್ಲೆ. ಇಂದಿನ ತರಗತಿಯಲ್ಲಿ ಪ್ರಥಮ BA ಪ್ರಥಮ ಸೆಮಿಸ್ಟರ್ನ ವ್ಯಾವಹಾರಿಕ ಅರ್ಥಶಾಸ್ತ್ರ ಈ ಒಂದು ವಿಚಾರದಲ್ಲಿ ವ್ಯಾವಹಾರಿಕ ಅರ್ಥಶಾಸ್ತ್ರದ ಪ್ರಮುಖ ಲಕ್ಷಣಗಳು ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಇದಕ್ಕಿಂತ ಮುಂಚೆ ವ್ಯಾವಹಾರಿಕ ಅರ್ಥಶಾಸ್ತ್ರ ಅಂದ್ರೆ ಏನು ಇದನ್ನ ಮೊದಲು ತಿಳಿದುಕೊಳ್ಳೋಣ. ವ್ಯಾವಹಾರಿಕ ಅರ್ಥಶಾಸ್ತ್ರ ಅನ್ನೋದು ಇತ್ತೀಚಿನ ಒಂದು ವಿಚಾರ ಆಗಿದೆ. ಇದು ಹಳೆಯ ಒಂದು ಅರ್ಥಶಾಸ್ತ್ರದ ಶಾಖೆ ಆಗಿಲ್ಲ, ಇತ್ತೀಚೆಗೆ ಬಂದಿರುವಂತಹ ವಿಚಾರ. ಇತ್ತೀಚಿನ ದಿನಗಳಲ್ಲಿ ವ್ಯವಹಾರವನ್ನ ಮಾಡುವಾಗ ಅಥವಾ ನಿರ್ಣಯಗಳನ್ನ ಕೈಗೊಳ್ಳುವಾಗ ಹಲವಾರು ಸಮಸ್ಯೆಗಳು ಎದುರಾಗತ್ತೆ. ಯಾಕೆ ಅಂದ್ರೆ ಅನಿಶ್ಚಿತತೆಗಳು ಹೆಚ್ಚಾಗಿರೋದ್ರಿಂದ ಯಾವ ವ್ಯವಹಾರವನ್ನ ಮಾಡಿದ್ರೆ ಲಾಭ ಬರುತ್ತೆ, ಯಾವ ವ್ಯವಹಾರವನ್ನ ಮಾಡಿದ್ರೆ ಹೆಚ್ಚಿನ ಒಂದು ಆದಾಯ ಬರುತ್ತೆ ಅನ್ನೋ ನಿರ್ಣಯ ತಗೊಳ್ಳೋದು ತುಂಬಾನೇ ಕಷ್ಟ. ಈ ರೀತಿ ಇರುವಾಗ ಯಾವ ವ್ಯವಹಾರವನ್ನ ಮಾಡಿದ್ರೆ ಉತ್ತಮವಾಗಿರುತ್ತೆ, ಆ ವ್ಯವಹಾರವನ್ನ ಕೈಗೊಳ್ಳುವಾಗ ಎಷ್ಟು ಹಣವನ್ನ ಹೂಡಿಕೆ ಮಾಡಬೇಕು, ಈ ಎಲ್ಲ ವಿಚಾರಗಳನ್ನ ನಿರ್ಣಯಗಳನ್ನ ಕೈಗೊಳ್ಳುವಲ್ಲಿ ಅರ್ಥಶಾಸ್ತ್ರದ ಕೆಲವು ಪ್ರಮುಖ ತತ್ವಗಳು, ಸಿದ್ಧಾಂತಗಳು ಹಾಗೆ ಪರಿಕಲ್ಪನೆಗಳನ್ನ ಬಳಸಿಕೊಳ್ಳಲಾಗತ್ತೆ. ಹೀಗೆ ನಿರ್ಣಯಗಳನ್ನ ಕೈಗೊಳ್ಳುವಾಗ ಅರ್ಥಶಾಸ್ತ್ರದ ತತ್ವಗಳು, ಸಿದ್ಧಾಂತಗಳು ಮತ್ತು ಪರಿಕಲ್ಪನೆಗಳನ್ನೇ ವ್ಯಾವಹಾರಿಕ ಅರ್ಥಶಾಸ್ತ್ರ ಅಂತ ಕರೀತಾರೆ. What is business economics? Business economics is a new branch of our economics. So nowadays, while taking decisions to do a particular business is very difficult. Due to uncertainty, a businessman will never get whatever the expected profit he has in his mind. Therefore, while taking certain decisions, he is using certain principles and also certain concepts as well as some theories from pure economics. Thus, the theories, the concepts and principles of economics is used highly in making a particular decision in a business. So this is called business economics. Business economics plays a very important role nowadays in taking decisions. Decision making is not very easy. It's very tough task. Hence, business economics is very essential in present day business. So business economics has its own features. It's very specific in nature. Hence, it has its own features. Let us have a light on the important features of business economics. ವ್ಯಾವಹಾರಿಕ ಅರ್ಥಶಾಸ್ತ್ರ ತನ್ನದೇ ಆದ ಕೆಲವು ಪ್ರಮುಖ ಲಕ್ಷಣಗಳನ್ನ ಒಳಗೊಂಡಿದೆ. ಆ ಪ್ರಮುಖ ಲಕ್ಷಣಗಳು ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಇದರಲ್ಲಿ ಮೊದಲನೆಯ ಲಕ್ಷಣ ಏನು ಅಂದ್ರೆ, ಇದು ಮೈಕ್ರೋ ಎಕನಾಮಿಕ್ ಇನ್ ನೇಚರ್. ಇದು ಸೂಕ್ಷ್ಮ ಅರ್ಥಶಾಸ್ತ್ರದ ಸ್ವರೂಪವನ್ನ ಹೊಂದಿದೆ. ಸೂಕ್ಷ್ಮ ಅರ್ಥಶಾಸ್ತ್ರದ ಸ್ವರೂಪವನ್ನ ಹೊಂದಿದೆ. ವ್ಯಾವಹಾರಿಕ ಅರ್ಥಶಾಸ್ತ್ರ ಸೂಕ್ಷ್ಮ ಅರ್ಥಶಾಸ್ತ್ರದ ಗುಣಲಕ್ಷಣಗಳನ್ನ ಹೊಂದಿದೆ. ಸೂಕ್ಷ್ಮ ಅರ್ಥಶಾಸ್ತ್ರ ಅಂದ್ರೆ ಏನು ಅಂದ್ರೆ, ಒಂದು ಅರ್ಥವ್ಯವಸ್ಥೆಯ ಸಣ್ಣ ಘಟಕವನ್ನ ಕುರಿತು ಅಧ್ಯಯನ ಮಾಡುವುದನ್ನ ಸೂಕ್ಷ್ಮ ಅರ್ಥಶಾಸ್ತ್ರ ಅಂತ ಕರಿತೀವಿ. ಉದಾಹರಣೆಗೆ, ಒಂದು ದೊಡ್ಡ ಕಾಡಿರತ್ತೆ. ಆ ಕಾಡಿನಲ್ಲಿ ಕೇವಲ ಒಂದೇ ಒಂದು ಮರವನ್ನ ಕುರಿತು ಅಧ್ಯಯನ ಮಾಡುವುದೇ ಸೂಕ್ಷ್ಮ ಅರ್ಥಶಾಸ್ತ್ರ. ಇಲ್ಲಿ ಇದು ಸೂಕ್ಷ್ಮ ಅರ್ಥಶಾಸ್ತ್ರ ಅಂದ್ರೆ ಒಂದು ಉದ್ಯಮ ಘಟಕದ ಸಮಸ್ಯೆಗಳನ್ನ ಕುರಿತು ಇಲ್ಲಿ ಚರ್ಚೆಯನ್ನ ಮಾಡಲಾಗತ್ತೆ. ವ್ಯಾವಹಾರಿಕ ಅರ್ಥಶಾಸ್ತ್ರದಲ್ಲಿ ಉದ್ಯಮ ಘಟಕ, ಅದರ ಒಂದು ಸಮಸ್ಯೆ ಅಂದ್ರೆ, ಒಂದು ಉದ್ಯಮ ಘಟಕವನ್ನ ಉದಾಹರಣೆಗೆ ತಗೊಂಡಾಗ ಅದರ ಒಂದು ಉತ್ಪಾದನೆಯ ಪ್ರಮಾಣ ಎಷ್ಟು, ಹೂಡಿಕೆಯ ಪ್ರಮಾಣ ಎಷ್ಟು, ಎಂತಹ ಸರಕುಗಳನ್ನ ಉತ್ಪಾದನೆ ಮಾಡ್ತಾ ಇದೆ, ಎಷ್ಟು ಪ್ರಮಾಣದಲ್ಲಿ ಅದು ಉತ್ಪಾದನೆ ಮಾಡ್ತಾ ಇದೆ, ಒಂದು ಸರಕಿನ ಬೆಲೆ ಎಷ್ಟು, ಅದು ಗಳಿಸ್ತಾ ಇರುವಂತಹ ಆದಾಯ ಎಷ್ಟು, ಅದಕ್ಕೆ ಆಗಿರುವಂತಹ ನಷ್ಟ ಎಷ್ಟು, ಈ ರೀತಿ ಒಂದೇ ಒಂದು ಉದ್ಯಮ ಘಟಕವನ್ನ ಕುರಿತು ಅಧ್ಯಯನ ಮಾಡುವುದನ್ನ ನಾವು ಸೂಕ್ಷ್ಮ ಅರ್ಥಶಾಸ್ತ್ರ ಅಂತ ಕರಿತೀವಿ. ಹೀಗೆ ಸೂಕ್ಷ್ಮ ಅರ್ಥಶಾಸ್ತ್ರದ ಕೆಲವು ಪ್ರಮುಖ ಪರಿಕರಗಳಾದ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ. ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂದ್ರೆ ಬೆಲೆ ಬದಲಾವಣೆ ಆದಂತೆ ಬೇಡಿಕೆಯಲ್ಲೂ ಸಹ ಬದಲಾವಣೆ ಆಗುತ್ತದೆ ಅಂತ.
ಬೆಲೆ ಹೆಚ್ಚಾದಂತೆ ಬೇಡಿಕೆ ಕಡಿಮೆ ಆಗತ್ತೆ, ಬೆಲೆ ಕಡಿಮೆ ಆದಂತೆ ಬೇಡಿಕೆ ಹೆಚ್ಚಾಗತ್ತೆ. ಹೀಗೆ ಈ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂದ್ರೆ ಬದಲಾವಣೆಗೆ ಒಳಗಾಗೋದು. ಯಾವಾಗ ಬೇಡಿಕೆ ಬದಲಾವಣೆ ಆಗತ್ತೆ, ಬೆಲೆಗಳಲ್ಲಿ ಬದಲಾವಣೆ ಆದಾಗ ಬೇಡಿಕೆಯಲ್ಲೂ ಸಹ ವ್ಯತ್ಯಾಸಗಳಾಗತ್ತೆ ಅಥವಾ ಬದಲಾವಣೆ ಆಗತ್ತೆ. ಹಾಗೆ ಸೀಮಾಂತ ವೆಚ್ಚ ಅಂದ್ರೆ ಒಂದು ಹೆಚ್ಚುವರಿ ಸರಕನ್ನ ಉತ್ಪಾದನೆ ಮಾಡಲು ತಗಲುವ ವೆಚ್ಚವನ್ನ ನಾವು ಸೀಮಾಂತ ವೆಚ್ಚ ಅಂತ ಕರಿತೀವಿ. ಈ ವಿಚಾರವನ್ನ ಅಂದ್ರೆ ಒಂದು ಉದ್ಯಮ ಘಟಕಕ್ಕೆ ಸಂಬಂಧಿಸಿದ ಸೀಮಾಂತ ವೆಚ್ಚ, ಒಂದು ಉದ್ಯಮ ಘಟಕಕ್ಕೆ ಸಂಬಂಧಿಸಿದ ಬೇಡಿಕೆಯ ಸ್ಥಿತಿಸ್ಥಾಪಕತೆ, ಹಾಗೆ ಸೀಮಾಂತ ಆದಾಯ. ಏನು ಸೀಮಾಂತ ಆದಾಯ ಅಂದ್ರೆ ಒಂದು ಹೆಚ್ಚುವರಿ ಘಟಕವನ್ನ ಮಾರಾಟ ಮಾಡಿದಾಗ ದೊರೆಯುವ ಆದಾಯವನ್ನ ಸೀಮಾಂತ ಆದಾಯ ಅಂತ ಕರಿತೀವಿ. ಸೊ ಈ ಸೀಮಾಂತ ಆದಾಯ ಹಾಗೆ ಮಾರುಕಟ್ಟೆಯ ಸಂರಚನೆ. ಈ ಮಾರುಕಟ್ಟೆಯ ಸಂರಚನೆ ಅಂದ್ರೆ ಅದು ಎಂತಹ ಮಾರುಕಟ್ಟೆ, ಅದು ಸಮಯದ ಆಧಾರದ ಮೇಲೆ ಆಗಿದ್ರೆ ಅಲ್ಪಾವಧಿನ, ದೀರ್ಘಾವಧಿನ, ಆ ರೀತಿಯಲ್ಲಿ ನಾವು ತಿಳ್ಕೊಳ್ಳೋದು. ಹಾಗೆ ಹಲವಾರು ರೀತಿಯ ಮಾರುಕಟ್ಟೆಗಳು ಇದೆ. ಏಕಸ್ವಾಮ್ಯ ಮಾರುಕಟ್ಟೆ, ಬಹುಜನ ಸ್ವಾಮ್ಯ ಮಾರುಕಟ್ಟೆ, ದ್ವಿಸ್ವಾಮ್ಯ ಮಾರುಕಟ್ಟೆ, ಅಥವಾ ಈ ಒಂದು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆನ, ಅಪರಿಪೂರ್ಣ ಪೈಪೋಟಿ ಮಾರುಕಟ್ಟೆನ, ಈ ಎಲ್ಲ ರೀತಿಯ ಮಾರುಕಟ್ಟೆಗಳು ಇದೆ ಅಲ್ವಾ. ಇವನ್ನೆಲ್ಲವನ್ನ ಸಹ ತಿಳಿದುಕೊಳ್ಳೋದಕ್ಕೆ ನಮಗೆ ಈ ಒಂದು ವ್ಯಾವಹಾರಿಕ ಅರ್ಥಶಾಸ್ತ್ರ ತುಂಬಾನೇ ಸಹಾಯ ಮಾಡುತ್ತೆ. ಹೀಗೆ ವ್ಯಾವಹಾರಿಕ ಅರ್ಥಶಾಸ್ತ್ರ ಇದು ಈ ಒಂದು ತನ್ನ ಒಂದು ಸ್ವರೂಪದಲ್ಲಿ ಸೂಕ್ಷ್ಮ ಆರ್ಥಿಕತೆಯ ಪ್ರಮುಖ ಲಕ್ಷಣಗಳನ್ನ ಒಳಗೊಂಡಿದೆ ಅಂತ ಹೇಳ್ಬೋದು. ಇಟ್ ಈಸ್ ಮೈಕ್ರೋ ಎಕನಾಮಿಕ್ ಇನ್ ನೇಚರ್. ಅಂದ್ರೆ ದಿಸ್ ಬಿಸ್ನೆಸ್ ಎಕನಾಮಿಕ್ಸ್ ಹ್ಯಾಸ್ ಇಟ್ಸ್ ಓನ್ ಫೀಚರ್ಸ್ ಆಫ್ ಮೈಕ್ರೋ ಎಕನಾಮಿಕ್ಸ್. For example, it deals with microeconomic concepts. What is microeconomics? It deals with the study of particular unit, not the whole economy, but a particular unit. For example, the concepts of microeconomics such as elasticity of demand. What is elasticity of demand? Elasticity of demand refers to whenever the price changes, the demand, quantity demanded also changes. There is a direct relationship between changes in price as well as the quantity demanded. For example, the law of demand states higher the prices, lower will be the demand, and lower the price, higher shall be the demand. So this concept we study in microeconomics. Particularly it's related to a particular firm. What is a firm? Business firm refers to a branch of an industry. A branch of an industry is called a firm. So related to firm, we deal with the various micro concepts, especially the elasticity of demand. Then the marginal cost. What is marginal cost? Marginal cost refers to the cost which is incurred to produce an extra unit is called marginal cost. Then marginal revenue. What is marginal revenue? Marginal revenue refers to the revenue gained by a particular business person after selling an extra unit or after selling an extra unit produced by him. Later, the various types of markets. The markets are of various types such as monopoly, duopoly, oligopoly, oligopolistic, perfect competition, imperfect competition. So these are the various forms of market or structure of market. So business economics deals with almost all the micro concepts. That is why it is called microeconomic in nature. The next important characteristic feature of business economics is it's mainly the study of business firm. It's mainly the study of business firm. A business firm is a branch of an industry. It does not deal with or it does not refer to various firms, but it takes the study of only a particular firm and also various aspects related to that particular firm, such as the demand of that particular firm and also the cost of production of a particular commodity and price decided or price decision
and the capital management. What the what the firm is producing, which product a firm is producing, what is the cost of production, what is the price of a particular commodity, and how it is managing its capital. That is, whether it is investing the capital from the loans taken from the bank, and how much it is paying the interest for the bank. So all these are related to only a particular business firm. Thus, it is mainly the study of a business firm. ಅಂದ್ರೆ ಇಲ್ಲಿ ಇದು ಕೇವಲ ಒಂದು ವ್ಯಾಪಾರ ಸಂಸ್ಥೆಯ ಅಧ್ಯಯನವನ್ನ ಮಾಡುತ್ತೆ ಅಥವಾ ಉದ್ಯಮ ಘಟಕವನ್ನ ಕುರಿತು ಅಧ್ಯಯನ ಮಾಡುತ್ತೆ. ಉದ್ಯಮ ಘಟಕ ಅಂದ್ರೆ ಕೈಗಾರಿಕೆಯ ಒಂದು ಭಾಗವನ್ನ ನಾವು ಉದ್ಯಮ ಘಟಕ ಅಂತ ಕರಿತೀವಿ. ಆ ಒಂದು ಉದ್ಯಮ ಘಟಕಕ್ಕೆ ಸಂಬಂಧಿಸಿದಂತೆ ಆ ಉದ್ಯಮ ಘಟಕ ಯಾವ ಸರಕನ್ನ ಉತ್ಪಾದನೆ ಮಾಡ್ತಾ ಇದೆ, ಆ ಸರಕಿನ ಬೆಲೆ ಎಷ್ಟು, ಅದು ಅದಕ್ಕೆ ತಗಲಿರುವಂತಹ ಒಟ್ಟು ಉತ್ಪಾದನಾ ವೆಚ್ಚ ಎಷ್ಟು, ಮತ್ತೆ ಅದು ಬಂಡವಾಳ ನಿರ್ವಹಣೆಯನ್ನ ಹೇಗೆ ಮಾಡ್ತಾ ಇದೆ, ಸಾಲವನ್ನ ತಗೊಂಡಿದೆಯಾ ಬ್ಯಾಂಕಿನಿಂದ, ತಗೊಂಡಿದ್ದಾದ್ರೆ ಎಷ್ಟು ಬಡ್ಡಿಯ ದರವನ್ನ ಅದು ಕಟ್ತಾ ಇದೆ ಅಥವಾ ಪಾವತಿ ಮಾಡ್ತಾ ಇದೆ. ಈ ಎಲ್ಲ ವಿಚಾರಗಳನ್ನ ತಿಳಿದುಕೊಳ್ಳೋದು ನಾವು ವ್ಯಾವಹಾರಿಕ ಅರ್ಥಶಾಸ್ತ್ರದ ಅಧ್ಯಯನದಿಂದ. ಹಾಗೆ ಮೂರನೆಯ ಒಂದು ಪ್ರಮುಖ ಲಕ್ಷಣ ಅಂದ್ರೆ ಇದು ಮೂಲತಃ ಪ್ರಾಯೋಗಿಕವಾದದ್ದು ಅಂತ. ಇದು ಮೂಲತಃ ಪ್ರಾಯೋಗಿಕ ಅಥವಾ ಇದು ಮೂಲತಃ ಲೌಕಿಕವಾದದ್ದು ಅಂದ್ರೆ ಇಲ್ಲಿ ಒಬ್ಬ ಅರ್ಥಶಾಸ್ತ್ರಜ್ಞ ಅಥವಾ ಒಬ್ಬ ವ್ಯವಹಾರ ಮಾಡುವಂತಹ ವ್ಯಕ್ತಿ ಸೈದ್ಧಾಂತಿಕ ವಿಚಾರಗಳನ್ನ ಅಧ್ಯಯನ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಬದಲಾಗಿ ಅವನು ಪರಿಶುದ್ಧ ಸಿದ್ಧಾಂತಗಳನ್ನ, ಫಲಿತಾಂಶಗಳನ್ನ ಪಡೆಯೋದಕ್ಕೆ ಇಷ್ಟಪಡ್ತಾನೆ. ಅಂದ್ರೆ ಇಲ್ಲಿ ಪ್ರಾಯೋಗಿಕವಾಗಿ ನಾನು ಇಷ್ಟು ಹಣವನ್ನ ಹೂಡಿಕೆ ಮಾಡಿದ್ರೆ ನನಗೆ ಎಷ್ಟು ಲಾಭ ಬರುತ್ತೆ, ಇದು ಪ್ರಾಕ್ಟಿಕಲ್, ಅಷ್ಟು ಬರಬಹುದು ಇರಬಹುದು ಅನ್ನೋದಲ್ಲ, ಇಷ್ಟು ಬರುತ್ತೆ ಅಂತ ಒಂದು ಕಟ್ಟ ನಿರ್ಧಾರ, ಅತ್ಯಂತ ಸರಿಯಾದ ಒಂದು ನಿರ್ಣಯಗಳನ್ನ ಕೈಗೊಳ್ಳೋದು ಪ್ರಾಯೋಗಿಕವಾದದ್ದು. ಅಂದ್ರೆ ಇಲ್ಲಿ ಹೆಚ್ಚು ಹೆಚ್ಚಾಗಿ ಸೂಕ್ಷ್ಮ ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದ ಪ್ರಮುಖ ಪರಿಕಲ್ಪನೆಗಳನ್ನ ಅಧ್ಯಯನ ಮಾಡೋದ್ರಿಂದ ಈ ವ್ಯಾವಹಾರಿಕ ಅರ್ಥಶಾಸ್ತ್ರವನ್ನ ಮೂಲತಃ ಪ್ರಾಯೋಗಿಕವಾದ ಒಂದು ವಿಜ್ಞಾನ ಅಂತ ಕರೀತಾರೆ. ಯಾಕೆ ಅಂದ್ರೆ ಅಲ್ಲಿ ಫಲಿತಾಂಶ ಅತ್ಯಂತ ನಿಖರವಾಗಿರ್ಬೇಕು. ನಾನು ಇಷ್ಟು ಇನ್ವೆಸ್ಟ್ ಮಾಡಿದ್ದೀನಿ, ನನಗೆ ಎಷ್ಟು ಪ್ರಾಫಿಟ್ ಬರ್ಬೋದು ಅನ್ನೋದನ್ನ ತಿಳಿದುಕೊಳ್ಳೋದೇ ವ್ಯಾವಹಾರಿಕ ಅರ್ಥಶಾಸ್ತ್ರ. ಇಟ್ ಮೀನ್ಸ್ ಇಟ್ಸ್ ಬೇಸಿಕಲಿ pragmatic in the sense it is not interested in the theoretical part, but it is very much interested in the practical one. So a business person is interested only in the results and not in the theoretical part of the whatever he is going to do. Thus, how much he is going to invest, how much profit he is going to gain is a main interest of a particular businessman. That is why, as it deals with the most of microeconomic concepts, it is basically pragmatic in nature rather than theoretical in nature. So ಮತ್ತೊಂದು ಪ್ರಮುಖವಾದ ಲಕ್ಷಣ ಅಂದ್ರೆ ಇದು ಒಂದು ಮಾದರಿ ವಿಜ್ಞಾನ. ಇಲ್ಲಿ ಮಾದರಿ ವಿಜ್ಞಾನ ಅಂದ್ರೆ ಇದು ವಿವರಣಾತ್ಮಕ ವಿಜ್ಞಾನ ಅಲ್ಲ, ಬದಲಾಗಿ ಪರಿಹಾರಾತ್ಮಕ ವಿಜ್ಞಾನ. ಪರಿಹಾರಾತ್ಮಕ ವಿಜ್ಞಾನ ಅಂದ್ರೆ ಸಮಸ್ಯೆಗಳನ್ನ ಕುರಿತು ಅಧ್ಯಯನ ಮಾಡೋದಷ್ಟೇ ಅಲ್ಲ, ಸಮಸ್ಯೆಗಳಿಗೆ ಪರಿಹಾರವನ್ನ ಸೂಚಿಸುವಂತಹ ಒಂದು ವಿಜ್ಞಾನ ಆಗಿದೆ ವ್ಯಾವಹಾರಿಕ ಅರ್ಥಶಾಸ್ತ್ರ. ಅಂದ್ರೆ ಇಲ್ಲಿ ಒಂದು ಉದ್ಯಮ ಘಟಕ ಹೇಗೆ ನಿರ್ಣಯಗಳನ್ನ ಕೈಗೊಳ್ಳಬೇಕು, ಉದ್ಯಮಗಳು ತಮ್ಮ ವ್ಯವಹಾರದಲ್ಲಿ ಏನನ್ನ ಮಾಡಬೇಕು, ಏನು ಮಾಡಿದ್ರೆ ಒಳ್ಳೆಯದು, ಎಂತಹ ನಿರ್ಣಯಗಳು ಅತ್ಯಂತ ಉತ್ತಮವಾದ ನಿರ್ಣಯಗಳು, ಎಂತಹ ನಿರ್ಣಯಗಳು ಅತ್ಯಂತ ಸರಿಯ ಆದದ್ದಲ್ಲ ಅಥವಾ ಕೆಟ್ಟ ನಿರ್ಣಯಗಳು ಅನ್ನೋದನ್ನ ಇದು ತಿಳಿಸಿಕೊಡುತ್ತೆ. ಹಾಗೆ ಇದು ವಾಸ್ತವಿಕ ಪರಿಶುದ್ಧ ವಿಜ್ಞಾನ ಅಲ್ಲ, ಬದಲಾಗಿ ಇದು ಒಂದು ಮಾದರಿ ವಿಜ್ಞಾನ. ಅಂದ್ರೆ ಇದು ಇಟ್ಸ್ ಎ ನಾರ್ಮಟಿವ್ ಸೈನ್ಸ್ ಅಂತ. ಸೊ ವೈ ಇಟ್ ಇಸ್ ಕಾಲ್ಡ್ ನಾರ್ಮಟಿವ್ ಸೈನ್ಸ್ ಮೀನ್ಸ್ it is not interested in dealing only the problems, but it is interested more in solving the problems or giving solution for the problem. For example, in economics we have a number of economic problems such as inflation, then unemployment, poverty.
This business economics deals not only with the problems but also the solution, causes for the problem, why there is a rapid growth of population, why there is a problem of inflation in our country. So the reasons for problem as also the solutions for the problems. Thus it is more a normative science rather than a positive science. ಮತ್ತೊಂದು ಪ್ರಮುಖ ಲಕ್ಷಣ ಅಂದ್ರೆ ಸಮಗ್ರ ಅರ್ಥಶಾಸ್ತ್ರವು ಉಪಯುಕ್ತವಾಗಿದೆ. ಈಗಾಗಲೇ ನಾವು ತಿಳ್ಕೊಂಡ್ವಿ, ಇದು ಸೂಕ್ಷ್ಮ ಅರ್ಥಶಾಸ್ತ್ರದ ಪ್ರಮುಖ ಪರಿಕಲ್ಪನೆಗಳನ್ನ ಒಳಗೊಂಡಿದೆ ಅಂತ. ಆದ್ರೆ ಬರೀ ಸೂಕ್ಷ್ಮ ಅರ್ಥಶಾಸ್ತ್ರದ ಪರಿಕಲ್ಪನೆಗಳಷ್ಟೇ ಅಲ್ಲ, ಬದಲಾಗಿ ಇದು ಪ್ರಮುಖವಾಗಿ ಸಮಗ್ರ ಅರ್ಥಶಾಸ್ತ್ರದ ಕೆಲವು ಪರಿಕಲ್ಪನೆಗಳನ್ನು ಸಹ ಒಳಗೊಂಡಿದೆ ಅಂತ. ಅಂದ್ರೆ ಒಬ್ಬ ವ್ಯವಹಾರ ಮಾಡುವಂತಹ ವ್ಯಕ್ತಿ ಕೇವಲ ಸೂಕ್ಷ್ಮ ಅರ್ಥಶಾಸ್ತ್ರದ ಪರಿಕಲ್ಪನೆಗಳನ್ನಷ್ಟೇ ಗಮನದಲ್ಲಿಟ್ಕೊಂಡ್ರೆ ಸಾಲದು, ಬದಲಾಗಿ ಆ ವ್ಯಕ್ತಿ ಈ ಸಮಗ್ರ ಅರ್ಥಶಾಸ್ತ್ರದ ಪರಿಕಲ್ಪನೆಗಳಾದ ಉದಾಹರಣೆಗೆ ಆರ್ಥಿಕ ಆವರ್ತಗಳು. ಏನು ಆರ್ಥಿಕ ಆವರ್ತಗಳು? ಈ ಆರ್ಥಿಕ ಆವರ್ತಗಳು ಅಥವಾ ವ್ಯಾಪಾರ ಚಕ್ರಗಳು ಅಂತ ನಾವು ಕರಿತೀವಿ. ಈ ವ್ಯಾಪಾರ ಚಕ್ರಗಳಲ್ಲಿ ಮುಖ್ಯವಾಗಿ 4 ಪ್ರಮುಖ ಹಂತಗಳನ್ನ ನಾವು ಕಾಣ್ತೀವಿ. ಮೊದಲನೇದು ಈ ಒಂದು ಶೃಂಗ ಅಂತ ಕರಿತೀವಿ. ಹಾಗೆ ಬೂಮ್, ರೆಸಿಷನ್, ಡಿಪ್ರೆಷನ್, ರಿಕವರಿ ಅಂತ. ಸಮೃದ್ಧಿ, ಹಿಂಜರಿತ, ಮುಗ್ಗಟ್ಟು, ಚೇತರಿಕೆ, ಈ 4 ಹಂತಗಳು ನಾವು ಆರ್ಥಿಕ ಆವರ್ತಗಳ ಪ್ರಮುಖ ಹಂತಗಳು ಅಂತ ಕರಿತೀವಿ. ಅಂದ್ರೆ ಯಾವುದೇ ಒಂದು ಅರ್ಥವ್ಯವಸ್ಥೆಯಲ್ಲಿ ಈ ಹಂತಗಳು ಒಂದೇ ಒಂದು ಹಂತ ಯಾವಾಗ್ಲೂ ನಿರಂತರವಾಗಿರೋದಿಲ್ಲ, ಬದಲಾಗಿ ಇದು ವರ್ತುಲಾಕಾರದಲ್ಲಿ ಸುತ್ತಾ ಇರುತ್ತೆ. ಒಂದು ಅರ್ಥವ್ಯವಸ್ಥೆ ಸಮೃದ್ಧಿಯನ್ನ ಕಂಡಿತು ಅಂದ್ರೆ ಆ ಸಮೃದ್ಧಿ ಹಲವಾರು ವರ್ಷಗಳ ಕಾಲ ಹಾಗೆ ಇರೋದಿಲ್ಲ. ಆ ಸಮೃದ್ಧಿಯ ಹಂತದಿಂದ ಅರ್ಥವ್ಯವಸ್ಥೆ ಹಿಂಜರಿತದ ಹಂತಕ್ಕೆ ಬರಲೇಬೇಕಾಗತ್ತೆ. ಆ ಹಿಂಜರಿತ ಹಂತದಲ್ಲಿ ಕೆಲವು ವರ್ಷಗಳು ಇದ್ದು ನಂತರ ಆರ್ಥಿಕ ಮುಗ್ಗಟ್ಟು, ಈ ಆರ್ಥಿಕ ಮುಗ್ಗಟ್ಟಿನ ಪರಿಸ್ಥಿತಿಗೆ ಬರಬೇಕಾಗತ್ತೆ. ಇದು ಪ್ರತಿಯೊಂದು ಅರ್ಥವ್ಯವಸ್ಥೆಯು ಕಡ್ಡಾಯವಾಗಿ ಅನುಭವಿಸಲೇಬೇಕಾದಂತಹ 4 ಪ್ರಮುಖ ಹಂತಗಳಾಗಿದೆ. ಆರ್ಥಿಕ ಮುಗ್ಗಟ್ಟಿನ ನಂತರ ಚೇತರಿಕೆಯ ಒಂದು ವ್ಯವಸ್ಥೆ, ಚೇತರಿಕೆಯಿಂದ ಮತ್ತೆ ಸಮೃದ್ಧಿಯ ಹಂತ. ಹೀಗೆ ಇವು ಸಮಗ್ರ ಅರ್ಥಶಾಸ್ತ್ರದ ಪರಿಕಲ್ಪನೆ. ಅದರಲ್ಲಿ ಮುಖ್ಯವಾಗಿ ಈ ಒಂದು ಆರ್ಥಿಕ ಆವರ್ತಗಳು ಅಥವಾ ವ್ಯಾಪಾರ ಚಕ್ರಗಳು ಅಂತ ನಾವು ಕರಿತೀವಿ. ಈಗ ನಾವು ಎಂತಹ ಒಂದು ಹಂತದಲ್ಲಿ ಇದ್ದೀವಿ ಅಂದ್ರೆ ಆರ್ಥಿಕ ಮುಗ್ಗಟ್ಟಿನ ಹಂತದಲ್ಲಿ ಇದ್ದೀವಿ. ಯಾಕೆಂದ್ರೆ ಇದಕ್ಕೆ ಪ್ರಮುಖ ಕಾರಣ ಎಲ್ಲರಿಗೂ ಗೊತ್ತಿದೆ, ಈ ಒಂದು ಕೋವಿಡ್-19 ಈ ಕೊರೋನಾದ ಸಮಸ್ಯೆಯಿಂದಾಗಿ ನಮ್ಮ ಅರ್ಥವ್ಯವಸ್ಥೆ ಅತ್ಯಂತ ಒಂದು ಹೀನಾಯವಾದ ಪರಿಣಾಮವನ್ನ ಅನುಭವಿಸಿತು. ನಾವು ಹೇಳ್ತಾ ಇದ್ವಿ ಮಹಾ ಆರ್ಥಿಕ ಮುಗ್ಗಟ್ಟು ಅಮೆರಿಕಾದಲ್ಲಿ ಸಂಭವಿಸಿದ್ದು 1929ರಿಂದ 32 ಆ ವರ್ಷಗಳಲ್ಲಿ ಅಂತ ಗ್ರೇಟ್ ಡಿಪ್ರೆಷನ್ ಆಫ್ 1930s ಅಂತ ಕರಿತಾ ಇದ್ವಿ. ಆದ್ರೆ ಅದನ್ನ ಸೋಲಿಸಿದಂತಹ ಒಂದು ಆರ್ಥಿಕ ಮುಗ್ಗಟ್ಟು ಅಂದ್ರೆ ಈ ಪ್ರಸ್ತುತ ಪರಿಸ್ಥಿತಿ ಆಗಿದೆ. ಅಂದ್ರೆ ಈ ಎಲ್ಲ ವಿಚಾರಗಳನ್ನ ನಾವು ಸಮಗ್ರ ಅರ್ಥಶಾಸ್ತ್ರದಲ್ಲಿ ಅಧ್ಯಯನ ಮಾಡ್ತೀವಿ. ಹೀಗೆ ಈ ಒಂದು ವ್ಯಾವಹಾರಿಕ ಅರ್ಥಶಾಸ್ತ್ರದಲ್ಲಿ ಇದನ್ನೂ ಸಹ ಅತ್ಯಂತ ಪ್ರಮುಖವಾದ ವಿಚಾರವನ್ನಾಗಿ ಅರ್ಥೈಸಿಕೊಳ್ಳಬೇಕಾಗತ್ತೆ. ಮತ್ತೊಂದು ಹಣದುಬ್ಬರ. ಹಣದುಬ್ಬರ ಅಂದ್ರೆ ಬೆಲೆಗಳು ನಿರಂತರವಾಗಿ ಏರುವ ಮತ್ತು ಹಣದ ಮೌಲ್ಯ ಕಡಿಮೆಯಾಗುವಂತಹ ಒಂದು ಸನ್ನಿವೇಶ. ಈ ಒಂದು ಸನ್ನಿವೇಶವನ್ನ ಸಹ ಈಗ ನಾವು ಎದುರಿಸ್ತಾ ಇದ್ದೀವಿ. ಹಣದುಬ್ಬರ ಇದಕ್ಕೆ ಕೇನ್ಸ್ ಅವರು ಹೇಳ್ತಾರೆ ಟೂ ಮಚ್ ಮನಿ ಚೇಸಿಂಗ್ ಟೂ ಫ್ಯೂ ಗೂಡ್ಸ್. ಅಂದ್ರೆ ಒಂದು ಮೂಟೆ ತುಂಬಾ ನಾವು ಹಣವನ್ನು ತಗೊಂಡೋದ್ರೆ ಕೇವಲ ಒಂದು ಪಾಕೆಟ್ ತುಂಬಾ ಸರಕುಗಳನ್ನ ತೆಗೆದುಕೊಂಡು ಬರುವಂತಹ ಒಂದು ಪರಿಸ್ಥಿತಿ ಅಥವಾ ಸನ್ನಿವೇಶ. ಹಾಗೆ ಮತ್ತೊಂದು ಪರಿಕಲ್ಪನೆ ಅಂದ್ರೆ ರಾಷ್ಟ್ರೀಯ ಆದಾಯ. ರಾಷ್ಟ್ರೀಯ ಆದಾಯ ಅಂದ್ರೆ ಏನು? ರಾಷ್ಟ್ರೀಯ ಆದಾಯ ಅಂದ್ರೆ ಒಂದು ನಿರ್ದಿಷ್ಟ ವರ್ಷದಲ್ಲಿ ಒಂದು ರಾಷ್ಟ್ರವು ಉತ್ಪಾದನೆ ಮಾಡುವ ಎಲ್ಲಾ ಸರಕು ಮತ್ತು ಸೇವೆಗಳ ಅಂತಿಮ ಮಾರುಕಟ್ಟೆ ಮೌಲ್ಯವನ್ನ ರಾಷ್ಟ್ರೀಯ ಆದಾಯ ಅಂತ ನಾವು ಕರಿತೀವಿ. ಈ ರಾಷ್ಟ್ರೀಯ ಆದಾಯದಿಂದ ಒಂದು ಅರ್ಥವ್ಯವಸ್ಥೆ ಅಭಿವೃದ್ಧಿ ಹೊಂದಿದ್ಯಾ ಅಥವಾ ಹಿಂದುಳಿದಿದೆಯಾ, ಅಭಿವೃದ್ಧಿ ಮುಂದುವರೆದಿದೆಯಾ ಅನ್ನೋದನ್ನ ನಾವು ತಿಳ್ಕೊಳ್ಬಹುದಾಗತ್ತೆ. ಹೀಗೆ ಇವೆಲ್ಲವೂ ಸಹ ಪ್ರಮುಖವಾದ ಸಮಗ್ರ ಪರಿಕಲ್ಪನೆಗಳಾಗಿವೆ. ಹಾಗೆ ಸರ್ಕಾರದ ಧೋರಣೆಗಳು. ಕೆಲವೊಮ್ಮೆ ಸರ್ಕಾರ ಹಲವಾರು ರೀತಿಯ ಧೋರಣೆಗಳು ಅಂದ್ರೆ ಕೆಲವು ನೀತಿ ನಿಯಮಗಳನ್ನ ಜಾರಿಗೆ ತರುತ್ತೆ. ಆಯಾ ಒಂದು ಪರಿಸ್ಥಿತಿಗೆ, ಆಯಾ ಒಂದು ರಾಷ್ಟ್ರದ ಆರ್ಥಿಕ
ಪರಿಸ್ಥಿತಿಗೆ ಅನುಗುಣವಾಗಿ ಆಯಾ ರಾಷ್ಟ್ರಗಳ ಸರ್ಕಾರಗಳು ಕೆಲವು ನೀತಿಗಳನ್ನ ನಿಯಮಗಳನ್ನ ಜಾರಿಗೆ ತರುತ್ತೆ. ಅದು ಸಹ ಸಮಗ್ರ ಅರ್ಥಶಾಸ್ತ್ರದ ಪರಿಕಲ್ಪನೆ ಆಗಿದೆ. ಹಾಗೆ ವಿದೇಶಿ ವ್ಯಾಪಾರ ಅಂದ್ರೆ ರಾಷ್ಟ್ರಗಳ ನಡುವೆ ಆಗುವಂತಹ ವ್ಯಾಪಾರ. ಇದನ್ನ ಅಂತಾರಾಷ್ಟ್ರೀಯ ವ್ಯಾಪಾರ ಅಥವಾ ಬಾಹ್ಯ ವ್ಯಾಪಾರ ಅಂತಾನೂ ಸಹ ನಾವು ಕರಿತೀವಿ. ಈ ಒಂದು ವಿದೇಶಿ ವ್ಯಾಪಾರ ಅತ್ಯಂತ ಅನಿವಾರ್ಯವಾಗಿದೆ. ಯಾಕೆಂದ್ರೆ ಯಾವುದೇ ರಾಷ್ಟ್ರ ಸ್ವಾವಲಂಬಿ ರಾಷ್ಟ್ರ ಅಲ್ಲ, ಬದಲಾಗಿ ಪರಾವಲಂಬಿ ರಾಷ್ಟ್ರಗಳಾಗಿರೋದ್ರಿಂದ ಈ ಅಂತಾರಾಷ್ಟ್ರೀಯ ವ್ಯಾಪಾರ ಇಲ್ಲದೆ ನಾವು ಖಂಡಿತ ಜೀವನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಈ ಅಂತಾರಾಷ್ಟ್ರೀಯ ವ್ಯಾಪಾರ ಇಲ್ಲದೆ ಯಾವುದೇ ರಾಷ್ಟ್ರ ತನ್ನ ಒಂದು ಅರ್ಥವ್ಯವಸ್ಥೆಯ ಅಭಿವೃದ್ಧಿಯನ್ನ ಕಾಣೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಪ್ರಮುಖವಾಗಿ ಆಮದು ಮತ್ತು ರಫ್ತುಗಳು ಅತ್ಯಂತ ಪ್ರಮುಖವಾದ ಪಾತ್ರವನ್ನ ವಹಿಸುತ್ತೆ. ಆದ್ದರಿಂದ ಈ ಅಂತಾರಾಷ್ಟ್ರೀಯ ವ್ಯಾಪಾರವೂ ಸಹ ಸಮಗ್ರ ಪರಿಕಲ್ಪನೆ ಆಗಿದೆ. ಹೀಗೆ ಈ ಒಂದು ವ್ಯಾವಹಾರಿಕ ಅರ್ಥಶಾಸ್ತ್ರವು ಕೇವಲ ಸೂಕ್ಷ್ಮ ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದ ಪರಿಕಲ್ಪನೆಗಳನ್ನಷ್ಟೇ ಅಲ್ಲ, ಜೊತೆಗೆ ಸಮಗ್ರ ಅರ್ಥಶಾಸ್ತ್ರದ ಪರಿಕಲ್ಪನೆಗಳನ್ನು ಸಹ ಅಧ್ಯಯನ ಮಾಡುತ್ತೆ. Then macroeconomics is also useful in business economics. Business economics deals not only with microeconomic concepts but also some important macroeconomic concepts as well. Best examples for macro concepts are the trade cycles or the business cycles. What are these trade cycles? Each and every economy should experience these various stages of business cycles. There are 4 important stages in business cycle. They are a boom, a recession, depression and recovery. So boom, the best situation for all the economies. But economy cannot stay for a long time in that particular stage. It should come to the recession position. After recession, it should experience the depression. Recession, depression, the depression position what we are facing at present due to COVID-19. Then from the economic activities of the government or the initiatives taken by the government, economy will improve and it will reach recovery. So this is one of the most important stage for any economy, recovery stage. As our Indian economy is recovering out of this COVID-19, the recovery is a very important and the most crucial stage in trade cycle. Later, it will reach once again the boom position. Thus, these are the various stages a economy will experience, and this is a macroeconomic concept which we understand and study in business economics. The other important concept, macroeconomic concept, is inflation. What is inflation? Inflation refers to too much money chasing too few goods. That is, higher the prices, the value of money will be decreased, and whenever the prices decreases, the value of money will increase. This is inflation. This inflation is also a very danger for the development of the economy. That is also what we are experiencing at present. Then national income. What is national income? National income refers to total number of goods and services produced by a country during a particular period of time. The total value, the total market value of or the final total market value of all the goods and services produced by a country during a particular period is a national income. The national income is a best indicator for an economy to know whether it is developing, developed or underdeveloped. This is a macroeconomic concept. Then various policies of the government. So time to time, according to the situation, economic conditions of a country, government, especially the central government, will do some policies or will follow some policies, and those policies also comes under the macroeconomic concept. Then international trade. No country can survive without international trade, because no country is independent. Almost all the countries are dependent. Hence,
we understand all these various concepts of macroeconomics in business economics. That is why business economics is not just the study of micro concepts, but also macro concepts are dealt in business economics. Then the other important characteristic or feature of business economics is multidisciplinary in nature. Yes, it is multidisciplinary in nature because in business economics we study the various theories, concepts, as well as the principles of economics, then mathematics. We solve various problems while related to the economic problems by adopting mathematics, solution from mathematics, as well as statistics. Yes, it is 100% true. There is no economics without the statistics and mathematics. Then the functional business economics is also there. Then financial administration also we deal. Thus, it is not a pure economics, but it is a combination or mixture of various other interdisciplinary subjects. Then ಇದು ಹಲವು ವಿಜ್ಞಾನಗಳ ಸಮ್ಮಿಲನವಾಗಿದೆ. ವ್ಯಾವಹಾರಿಕ ಅರ್ಥಶಾಸ್ತ್ರದ ಮತ್ತೊಂದು ಪ್ರಮುಖ ಲಕ್ಷಣ ಹಲವು ವಿಜ್ಞಾನಗಳ ಸಮ್ಮಿಲನ. ಅಂದ್ರೆ ಇಲ್ಲಿ ನಾವು ವ್ಯಾವಹಾರಿಕ ಅರ್ಥಶಾಸ್ತ್ರದಲ್ಲಿ ಕೇವಲ ಒಂದೇ ಒಂದು ವಿಚಾರವನ್ನ ಕುರಿತು ಅಧ್ಯಯನ ಮಾಡೋದಿಲ್ಲ, ಬದಲಾಗಿ ಹಲವು 10 ವಿಚಾರಗಳ ಸಮ್ಮಿಶ್ರಣವನ್ನು ನಾವು ಕಾಣ್ತೀವಿ. ಅರ್ಥಶಾಸ್ತ್ರದ ಸಿದ್ಧಾಂತಗಳು, ಅರ್ಥಶಾಸ್ತ್ರದ ಪರಿಕಲ್ಪನೆಗಳನ್ನು ನೋಡ್ತೀವಿ. ಗಣಿತಶಾಸ್ತ್ರದಿಂದ ಹಲವಾರು ವಿಚಾರಗಳನ್ನು ನಾವು ತಗೊಂಡಿದ್ದೀವಿ. ಹಾಗೆ ಸಂಖ್ಯಾಶಾಸ್ತ್ರದಿಂದ ಮೀನ್, ಮೀಡಿಯನ್, ಮೋಡ್ ಈ ಎಲ್ಲ ಪರಿಕಲ್ಪನೆಗಳು ಬಂದಿರೋದು ಸಂಖ್ಯಾಶಾಸ್ತ್ರದಿಂದ. ಹಾಗೆ ಕಾರ್ಯನಿರ್ವಹಣೆ, ಆಡಳಿತದ ಬಗ್ಗೆ ವಿಚಾರಗಳನ್ನು ತಿಳ್ಕೊಳ್ತೀವಿ. ಹಣಕಾಸಿನ ಆಡಳಿತದ ಬಗ್ಗೆ ಹಲವು 10 ವಿಚಾರಗಳನ್ನ ತಿಳ್ಕೊಳ್ತೀವಿ. ಹೀಗೆ ಈ ವ್ಯಾವಹಾರಿಕ ಅರ್ಥಶಾಸ್ತ್ರ ಹಲವಾರು ವಿಜ್ಞಾನಗಳ, ಸಾಮಾಜಿಕ ವಿಜ್ಞಾನ ಮತ್ತು ವಿಜ್ಞಾನಗಳ ಸಮ್ಮಿಲನ ಅಥವಾ ಸಮ್ಮಿಶ್ರಣ ಆಗಿದೆ. The other important feature is consideration of non-economic factors. It deals not only with economic factors but also the non-economic factors such as human behavior, the natural factors, political conditions and social conditions, science and technology. So all these are very important in the study of business economics. A person, while taking some decisions, he has to consider the non-economic factors also, such as political, then natural factors, science and technology, what type of technology he has to adopt, how is the condition in the economy, especially the administration. All these matters he has to taken into consideration, then he has to take a decision. Thus, business economics is also a study of various types of non-economic factors. ಇಲ್ಲಿ ಆರ್ಥಿಕೇತರ ಅಂಶಗಳನ್ನ ಸಹ ಪರಿಗಣನೆ ಮಾಡಲಾಗುತ್ತೆ. ಯಾಕೆಂದ್ರೆ ಒಬ್ಬ ವ್ಯಕ್ತಿ ಒಂದು ಉತ್ಪಾದನೆಯ ಬಗ್ಗೆ ಅಥವಾ ಯಾವುದಾದ್ರೂ ಒಂದು ವ್ಯವಹಾರವನ್ನ ಕೈಗೊಳ್ಳಬೇಕಾದ್ರೆ, ನಿರ್ಣಯವನ್ನ ಮಾಡಬೇಕಾದ್ರೆ ಕೇವಲ ಆರ್ಥಿಕ ಅಂಶಗಳನ್ನ ಮಾತ್ರ ಗಣನೆಗೆ ಇಟ್ಟುಕೊಳ್ಳೋದಲ್ಲ, ಆರ್ಥಿಕೇತರ ಅಂಶಗಳಾದ ರಾಜಕೀಯ ಅಂಶಗಳು ಪ್ರಭಾವವನ್ನ ಬೀರುತ್ತೆ, ವಿಜ್ಞಾನ ಮತ್ತು ತಂತ್ರಜ್ಞಾನದ ಅಂಶಗಳು ಪ್ರಭಾವವನ್ನ ಬೀರುತ್ತೆ. ಹಾಗೆ ಮಾನವನ ಒಂದು ಬಿಹೇವಿಯರ್, ಅವನ ಒಂದು ನಡವಳಿಕೆನೂ ಸಹ ಪ್ರಮುಖವಾದ ಒಂದು ಪಾತ್ರವನ್ನ ಇಲ್ಲಿ ವಹಿಸುತ್ತೆ. ಹೀಗಾಗಿ ಅವನಿಗೆ ಲಾಭ ಬರಬೇಕು, ಅವನ ಒಂದು ಬಿಸ್ನೆಸ್ ಚೆನ್ನಾಗಿರ್ಬೇಕು, ಮಾಡ್ತಾ ಇರೋ ವ್ಯವಹಾರ ಉತ್ತಮವಾಗಿರ್ಬೇಕು ಅಂದ್ರೆ ಕೇವಲ ಆರ್ಥಿಕ ಅಂಶಗಳನ್ನಷ್ಟೇ ಅಲ್ಲ, ಆರ್ಥಿಕೇತರ ಅಂಶಗಳನ್ನು ಸಹ ಪರಿಗಣನೆ ಮಾಡಲೇಬೇಕಾಗತ್ತೆ ಅಂತ. ಹಾಗೆ ಕೊನೆಯದಾದ ಒಂದು ಪ್ರಮುಖ ಲಕ್ಷಣ ಅಂದ್ರೆ ಇಟ್ ಇಸ್ ಸ್ಪೆಷಲ್ ಬ್ರಾಂಚ್ ಆಫ್ ಎಕನಾಮಿಕ್ಸ್. ಅರ್ಥಶಾಸ್ತ್ರದ ಒಂದು ವಿಶೇಷವಾದ ಶಾಖೆ ಯಾವುದು? ವ್ಯಾವಹಾರಿಕ ಅರ್ಥಶಾಸ್ತ್ರ. ಯಾಕೆ ಅಂದ್ರೆ ಇದು ವ್ಯಾವಹಾರಿಕ ವಿಚಾರಗಳ ಅಧ್ಯಯನಕ್ಕೆ ಅಂತಾನೆ ಇದನ್ನ ಮೀಸಲಾಗಿಟ್ಟಿದ್ದಾರೆ. ಇಲ್ಲಿ ವಾಸ್ತವಿಕ ಮತ್ತು ಮಾದರಿ ಅರ್ಥಶಾಸ್ತ್ರದ ಪರಿಕರಗಳನ್ನ ಸಂಯೋಜನೆ ಮಾಡಿ ಅಧ್ಯಯನ ಮಾಡಲಾಗತ್ತೆ. ಜೊತೆಗೆ ಅರ್ಥಶಾಸ್ತ್ರದಿಂದಾನೇ ಕೆಲವು ತತ್ವಗಳು, ಸಿದ್ಧಾಂತಗಳು ಮತ್ತೆ ಪರಿಕಲ್ಪನೆಗಳನ್ನ ತೆಗೆದುಕೊಳ್ಳಲಾಗಿದೆ. ಈ ಎಲ್ಲ ಕಾರಣಗಳಿಂದಾಗಿ ಇದನ್ನ ಅರ್ಥಶಾಸ್ತ್ರದ ಒಂದು ವಿಶೇಷವಾದ ಶಾಖೆ ಅಂತ ಕರೀತಾರೆ. It is a special branch of economics as it deals with
as I already said, the micro concepts, the macro concepts, it's normative in nature, it's more practical in nature, it's meant only for the study of business tactics and how to improve business, how to make business more profitable. Hence, it is known as a special branch of economics. ಹೀಗೆ ವ್ಯಾವಹಾರಿಕ ಅರ್ಥಶಾಸ್ತ್ರ ತನ್ನದೇ ಆದ ಕೆಲವು ಪ್ರಮುಖ ವಿಶಿಷ್ಟವಾದ ಲಕ್ಷಣಗಳನ್ನು ಒಳಗೊಂಡಿರೋದ್ರಿಂದ ಇದನ್ನ ಅನ್ವಯಿಕ ಜ್ಞಾನಾಂಗ ಅಂತ ಕರೀತಾರೆ. ಈ ಅನ್ವಯಿಕ ಜ್ಞಾನಾಂಗ ಅನ್ನೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಹಾಗೆ ಇದನ್ನ ಆರ್ಥಿಕ ಚಿಂತನೆಯನ್ನ ಮಾಡೋದಕ್ಕೋಸ್ಕರ ಇದನ್ನ ಬಳಸ್ಕೊಳ್ತಾ ಇದ್ದಾರೆ. ಹಾಗೆ ಅರ್ಥಶಾಸ್ತ್ರದ ವೈಜ್ಞಾನಿಕ ವಿಧಾನವನ್ನ ಹೆಚ್ಚಾಗಿ ಇಲ್ಲಿ ಬಳಸ್ಕೊಳ್ತಾ ಇದ್ದಾರೆ. ಅಂದ್ರೆ ವಿಜ್ಞಾನ ಅಂದ್ರೆ ನಮಗೆ ಸರಿಯಾದ ನಿಖರವಾದ ಫಲಿತಾಂಶಗಳನ್ನ ಕೊಡುವಂಥದ್ದು. ಹಾಗಾಗಿ ವ್ಯಾವಹಾರಿಕ ಅರ್ಥಶಾಸ್ತ್ರವು ಸಹ ನಿಖರವಾದ ಫಲಿತಾಂಶವನ್ನ ನೀಡುವಂತಹ ಒಂದು ಜ್ಞಾನಾಂಗ ಅಂತ ಕರೀತಾರೆ. ಸೊ ದೀಸ್ ಆರ್ ದ ವೇರಿಯಸ್ ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ಬಿಸ್ನೆಸ್ ಎಕನಾಮಿಕ್ಸ್. It's called the applied branch of knowledge. Applied branch of knowledge. It's equivalent to a practical science. As in science, we expect perfect results. In this business economics also, we are expecting the perfect results. Therefore, it is a very important branch of economics and it is called the applied branch of knowledge. Thank you.